ನಾನು BJP ಅವ್ರಿಗೆ ಹೇಳ್ತಾ ಇದ್ದೀನಿ, ನಮಗೆ ನಿಮ್ಮ ಬಗ್ಗೆ ಏನು ಹೆದರಿಕೆ ಇಲ್ಲ, ಆತಂಕ ಇಲ್ಲ. ನೀವು ತಪ್ಪು ಮಾಡಿದ್ರೆ ಪ್ರಶ್ನಿಸ್ತೀರ್ತೀವಿ. ವಿರೋಧ ಪಕ್ಷದ ನಾಯಕರಿಗೆ ಕ್ಯಾಬಿನೆಟ್ ರ್ಯಾಂಕ್ ಇದೆ, ಜವಾಬ್ದಾರಿ ಇದೆ, ರಾಜ್ಯಾಧ್ಯಕ್ಷರಿಗೆ ಜವಾಬ್ದಾರಿ ಇದೆ. 4 ಕಾರುಗಳು ಹಾಕ್ಕೊಂಡೋಗಿ ಮೈಸೂರಲ್ಲಿ ಕೂತಿದ್ದಾರೆ ಕಾಫಿ ಕುಡ್ಕೊಂಡು. 144 ಹಾಕಿರೋದು ಪರಿಜ್ಞಾನ ಇಲ್ವಾ? ಏನ ದುರಾದೃಷ್ಟ ಸರ್. ಈ ಕರ್ನಾಟಕದಲ್ಲಿ BJP ಇರೋದು ನಮ್ಮ ದುರಾದೃಷ್ಟ. ನಾವೇನು ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು ಸರ್. ಇದು ಫಸ್ಟ್ ಅಶೋಕ್ ಅವರು, ಇವರಿಗೆ ಡಿಬೇಟ್ ಸೀಮಿತ ಆಗಲಿ. ಅವ್ರು ಭಾಳ ದೊಡ್ಡ ನಾಯಕರಿದ್ದಾರೆ. ಅವ್ರ ಬಗ್ಗೆ ಮತ್ತೊಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತೀವಿ. ಯಾರು? ಅಶೋಕ್ ಅವರು ಭಾಳ ದೊಡ್ಡ ನಾಯಕರು, ನನ್ನಷ್ಟೇ ದೊಡ್ಡ ನಾಯಕರು. ವಿಜಯೇಂದ್ರ ಅವರು ನನ್ನಷ್ಟೇ ದೊಡ್ಡ ನಾಯಕರು ಅಂತ ನಾನು ಭಾವಿಸ್ತೀನಿ. ತಪ್ಪೇನಿದೆ? ಇವ್ರು ನಮ್ಮ CMನ DCMನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನಾವು ಸುಮ್ಮನೆ ಇರಬೇಕಾ? ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟು MLA ಕೊಟ್ಟಿದೆ. ನನ್ನ ಪಕ್ಷದ ಅಸ್ತಿತ್ವಕ್ಕೆ, ನನ್ನ ಪಕ್ಷವನ್ನು ಯಾರಾದರೂ ಪ್ರಶ್ನಿಸಿದ್ರೆ ನಾನು ಹಿಂದೆ ಮುಂದೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇ ಕೌಂಟರ್ ಮಾಡ್ತೀನಿ. ನಾನು ಹೇಳೋದು ಕೇಂದ್ರ ಸರ್ಕಾರದ್ದು ಇದು ಕಂಪ್ಲೀಟ್ ಡೇಟಾ. ಕೇಂದ್ರ ಸರ್ಕಾರದಲ್ಲಿ BJP ಬಂದಾಗಿಂದ ಇಂಡಿಯಾದಲ್ಲಿ ನಡೆದಂಥ ಎಲ್ಲ ಘರ್ಷಣೆಗಳು ಅಷ್ಟು ಬೇಡ. ಈಗ ಅವ್ರದ್ದೇ ಏಜೆನ್ಸಿ ಯಾವುದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವ್ರು ಹೇಳಿರೋದೆ, ರಿಲಿಜಿಯನ್ ಘರ್ಷಣೆಗಳು ಕೇಂದ್ರದಲ್ಲಿ BJP ಇದ್ದಾಗಲೇ ನಡೆದಿರೋದು. ನಾನು ನನ್ನ ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ. ಅಷ್ಟು ಬೇಡ, US ಒಂದು ಏಜೆನ್ಸಿ ಕೊಡುತ್ತೆ, ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಇಂಡಿಯಾದಲ್ಲಿ ರಿಲಿಜಿಯಸ್ ವರ್ಸನ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕ್ ಕೆಳಗೆ ಬೀಳ್ತಿದೆ. ಒಂದು 2-3 ಧರ್ಮಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಹೇಳೋದು BJP ಅವ್ರಿಗೆ, ರೀ ನಾನು ಶ್ರೀರಾಮಚಂದ್ರ ನನ್ನ ಆರಾಧ್ಯ ದೈವ ರೀ, ದುರ್ಗಾ ಮಹೇಶ್ವರಿಯನ್ನು ನಾನು ಆರಾಧಿಸ್ತೀನಿ ರೀ, ನಾನೊಬ್ಬ ಪ್ರೌಡ್ ಹಿಂದೂ ರೀ, ಹಿಂದೂ ಧರ್ಮನ ಆರಾಧಿಸ್ತೀನಿ, ಇಸ್ಲಾಂ ಧರ್ಮವನ್ನು ಕ್ರಿಶ್ಚಿಯನ್ ಧರ್ಮವನ್ನು ಗೌರವಿಸ್ತೀನಿ. ನೀವು ಡೋಂಗಿ ಹಿಂದೂಗಳು ಇಸ್ಲಾಂ ಧರ್ಮನ ಕ್ರಿಶ್ಚಿಯನ್ ಧರ್ಮನ ಹಿಂಗಿದ್ರೆ, ನಾನೊಬ್ಬ ಸಾಮಾಜಿಕ ಜವಾಬ್ದಾರಿ ಇರೋ MLA ಆಗಿ ಮೈನಾರಿಟೀಸ್ ಪರವಾಗಿ ಧ್ವನಿ ಎತ್ತೀನಿ. ಇವ್ರು ಯಾರೋ ತಪ್ಪು ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಲಿ, ಕೇಸ್ ಹಾಕ್ಸ್ಲಿ. ಎತ್ತಿದ್ರೆ ಇಸ್ಲಾಂ ಧರ್ಮನ ಟಾರ್ಗೆಟ್ ಮಾಡ್ತಾರೆ. ನೋವಾಗುತ್ತೆ ಸರ್. ನನ್ನ ಕಾನ್ಸ್ಟಿಟ್ಯೂನ್ಸಿಲೂ ಮೈನಾರಿಟೀಸ್ ಇದ್ದಾರೆ. ಪಕ್ಷ ಭೇದ ಮರೆತು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ನಾನು ಹೇಳ್ತೀನಿ, ಇವ್ರಿಗೆ ಇಶ್ಯೂ ಬೇಸ್ಡ್ ನಾನು ಮತ್ತೆ ಕರೀತಿದ್ದೀನಿ ಅಶೋಕ್ ಅವ್ರನ್ನ, ವಿಜಯೇಂದ್ರ ಅವ್ರನ್ನ. ನಿಮಗೆ ಹಿಂದೂ ಧರ್ಮದ ಮೇಲೆ ಭಕ್ತಿ ಇದ್ರೆ ನಮ್ಮ ಯತ್ನಾಳ್ ಸರ್ನ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ. ಅಶೋಕ್ ಸರ್, ಯತ್ನಾಳ್ ಸರ್, CT ರವಿ ಸರ್, ವಿಜಯೇಂದ್ರ ಸರ್, ನೀವು 4 ಜನ, ನಾನು ಕೂತ್ಕೊಂತೀನಿ. ಬೇರೆ ಏನು ಬೇಡಪ್ಪ. ಹಿಂದೂ ಧರ್ಮದ ಬಗ್ಗೆ, ಭಗವದ್ಗೀತೆ ಬಗ್ಗೆನೇ ಡಿಬೇಟ್ ಇಡೋಣ. ನೆಟ್ಟಿಗೆ 4 ಪೇಜ್ ಓದ್ಕೊಂಡಿದ್ದೀರಾ ಸರ್ ನಾವು ಹಿಂದೂ ಧರ್ಮದ ಬಗ್ಗೆ? ನಮ್ಮ ಧರ್ಮ ಏನು ಹೇಳುತ್ತೆ ಅಂತ ಗೊತ್ತಾ ಸರ್ ನಿಮಗೆ? ಇವತ್ತು ಇವ್ರು ಗಲಾಟೆಗಳಾಗಿ ಯಾರಾದರೂ ಹೊಡೆದಾಡ್ಕೊಂಡು ಸತ್ತರೆ ಯಾರು ಸರ್ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋರು? ಬೇಜಾರಾಗುತ್ತೆ ಸರ್.